ಕಾವ್ಯ ಸುಮಾರು 17 ವರ್ಷ. ತಲೆ ಮೇಲೆ ತನ್ನ ಶಾಲೆ ಬ್ಯಾಗ್ ಹಿಡ್ಕೊಂಡು ವೇಗವಾಗಿ ಓಡಿ ಬರ್ತಾ ಇದ್ದಾಳೆ. ಆಕೆ ಹಿಂದಲೇ ಸೈಕಲ್ ಪೆಡಲ್ನ ತುಳಿತಾ ಗಂಟೆ ಬಾರಿಸ್ತಾ ನಾಯಕ ಚೇತನ್ ಕೂಡ ಬರ್ತಾ ಇದ್ದಾನೆ. ಬಂದು ಆಕೆಯ ಪಕ್ಕದಲ್ಲೇ ಸೈಕಲ್ ಬ್ರೇಕ್ ಆಗ್ತಾ, ಏಯ್ ಕಾವ್ಯ ನಿಲ್ಲೆ, ಎಷ್ಟು ಅಂತ ಓಡ್ತೀಯಾ, ಬ್ಯಾಗ್ ಸೈಕಲ್ ಕೆರಿಯರ್ಗೆ ಹಾಕು. ಚೇತನ್ ಸೈಕಲಿಂದ ಕಾಲಿಟ್ಟು ಕೆಳಗೆ ಇಳುತ್ತಾ ಹೇಳಿದ. ಬೇಡ ಪೋಲಿ, ನಿನ್ನ ಸೈಕಲ್ ಹತ್ತಿ ನಮ್ಮಮ್ಮ ಏನಾದರೂ ನೋಡಿದ್ರೆ ಬೈತಾಳೆ. ಕಾವ್ಯ ಹಸಿರು ಲಂಗ ದಾವಣಿ ಸರಿ ಮಾಡಿಕೊಳ್ಳುತ್ತಾ ಮುಖವನ್ನ ಗಂಟಾಕಿದ್ಲು. ಚೇತನ್ ಜೋರಾಗಿ ನಕ್ಕು, ಅಯ್ಯೋ ಮಹಾರಾಣಿ, ನಿಮ್ಮಮ್ಮಗೆ ನಮ್ಮಮ್ಮ ಈಗಾಗಲೇ ಹೇಳ್ಬಿಟ್ಟಿದ್ದಾಳಂತೆ ಗೊತ್ತಾ. ಆ ಹುಡುಗಿ ಇನ್ನು ಕೇವಲ ತಿಂಗಳಲ್ಲಿ ನಮ್ಮನೆ ಸೊಸೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಸಿಗೋದೇ ಇಲ್ಲ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು. ಹಾಗಾಗಿ ಈಗಲೇ ನಮ್ಮ ಚೇತನ್ಗೆ ಇವಳೇ ಜೋಡಿ ಅಂತ. ನೀನು ಏನೇ ಅಂದರೂ ಕೊನೆಗೆ ನನ್ನ ಹೆಂಡತಿನೇ ತಾನೇ. ಕಾವ್ಯಾಳ ಕೆನ್ನೆ ಒಮ್ಮೆಲೆ ಕೆಂಪಾಯಿತು. ಆಕೆ ಹತ್ತಿರದಲ್ಲಿದ್ದ ಸಣ್ಣ ಕಲ್ಲೊಂದನ್ನು ತೆಗೆದು ಅವನತ್ತ ಎಸೆಯುವಂತೆ ನಟಿಸಿ, ಹೋಗೋ ಪೋಲಿ, ನನಗಿನ್ನೂ 18 ತುಂಬಿಲ್ಲ, ಆಗಲೇ ಹೆಂಡ್ತಿ ಅಂತೀಯಾ. ನನಗೆ ನಿನ್ನಂಥ ಒಳ್ಳೆ ಗಂಡ ಸಿಗಲ್ವಾ? ಸಿಕ್ಕಿದ್ರೂ ನಾನು ಸಿಗೋಕೆ ಬಿಡಲ್ಲ. ಚೇತನ್ ತಕ್ಷಣವೇ ಆಕೆಯ ಕೈಯಲ್ಲಿದ್ದ ಶಾಲೆಯ ಬ್ಯಾಗನ್ನು ಒಗೆದು ತನ್ನ ಸೈಕಲ್ಗೆ ತಗುಲಿಸ್ಕೊಂಡ. ಬಾ, ಸೈಕಲ್ ಮೇಲೆ ಕೂತ್ಕೋ, ನಿಮ್ಮ ಮನೆ ಹತ್ರ ಬಿಡ್ತೀನಿ. ಕಾವ್ಯ ಸಣ್ಣದಾಗಿ ನಗುತ್ತಾ ಸೈಕಲ್ನ ಹಿಂದಿನ ಸೀಟ್ ಮೇಲೆ ಬದಿಗೆ ತಿರುಗಿ ಕುಳಿತಳು. ಇಬ್ಬರ ನಡುವೆ ಕೇವಲ ಸೈಕಲ್ ಪ್ರಯಾಣ ಮಾತ್ರ ಸೀಮಿತವಾಗಿರಲಿಲ್ಲ. ಅವರ ದಿನಚರಿಯೇ ಒಂದಾಗಿತ್ತು. ಕಾವ್ಯಾಳ ಮನೆಗೆ ಚೇತನ್ ಬರೋದು, ಅಮ್ಮ ಮಾಡಿಕೊಟ್ಟ ತಿಂಡಿಯನ್ನು ಇಬ್ಬರು ಜಗಳವಾಡುತ್ತಾ ತಿನ್ನೋದು, ಸಂಜೆ ಕೆರೆ ದಂಡೆ ಮೇಲೆ ಕುಳಿತು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳೋದು. ಹೀಗೆ ದಿನಗಳು ಹೊರಳುತ್ತಿದ್ವು. ಕೇವಲ ಸ್ನೇಹ ಎಂಬ ಹೆಸರಿನಲ್ಲಿದ್ದ ಅವರ ಸಂಬಂಧ ದಿನ ಕಳೆದಂತೆ ಅರಿಯದ ತಳಮಳ ಹತ್ತಿರತನ ಬೆಳೀತಾ ಇತ್ತು. ಒಂದು ದಿನ ಸಂಜೆ ಕಾವ್ಯಾಳ ಮನೆಯ ಕೊಟ್ಟಿಗೆಯಲ್ಲಿ ಮಳೆಯ ಆರ್ಭಟ ಜೋರಾಗಿತ್ತು. ಕರೆಂಟ್ ಹೋದ ಕಾರಣ ಇಡೀ ಕೊಟ್ಟಿಗೆಯಲ್ಲಿ ಕೇವಲ ಸಣ್ಣ ಚಿಮಣಿ ದೀಪದ ಬೆಳಕಿತ್ತು. ಹೊರಗೆ ಸುರಿಯುತ್ತಿದ್ದ ಮಳೆಯ ಸದ್ದಿಗೆ ಕೊಟ್ಟಿಗೆಯ ಮೇಲ್ಛಾವಣಿಯಿದ್ದ ಹನಿಗಳು ಬೀಳ್ತಾ ಇದ್ವು. ಕಾವ್ಯ ದೀಪದ ಬೆಳಕಿನಲ್ಲಿ ಪುಸ್ತಕವನ್ನು ತೆರೆದು ಓದಲು ಯತ್ನಿಸ್ತಾಳೆ. ಚೇತನ್ ಆಕೆಯ ಪಕ್ಕದಲ್ಲೇ ಕುಳಿತು ಒಣಹುಲ್ಲಿನ ಕಡ್ಡಿಯಿಂದ ಆಕೆಯ ಮುಖದ ಮೇಲಿದ್ದ ಕೇಶರಾಶಿಯನ್ನ ತಂಟೆ ಮಾಡ್ತಾ ಇದ್ದಾನೆ. ಚೇತನ್, ಸುಮ್ಮನಿರು, ನಾಳೆ ಕಾಲೇಜಿನಲ್ಲಿ ಟೆಸ್ಟ್ ಇದೆ, ಓದಿದ್ದು ಸಾಕ್ಬಿಡೆ, ಹೊರಗೆ ಮಳೆ ಹೇಗೆ ಬರ್ತದೆ ನೋಡು. ಚೇತನ್ ಆಕೆಯ ಕೈಯಲ್ಲಿದ್ದ ಪುಸ್ತಕವನ್ನ ನಿಧಾನವಾಗಿ ಎಳೆದು ಪಕ್ಕಕ್ಕಿಟ್ಟ. ಏನು ಮಾಡ್ತಿದೀಯಾ? ಕಾವ್ಯ ಆತನ ಕಣ್ಣುಗಳನ್ನು ನೇರವಾಗಿ ನೋಡಿದ್ಲು. ದೀಪದ ಹಳದಿ ಬೆಳಕಿನಲ್ಲಿ ಚೇತನ್ ಕಣ್ಣುಗಳಲ್ಲಿ ಪ್ರೀತಿಯ ಅಪಾರವಾದ ತೀವ್ರತೆ ಇತ್ತು. ಆತ ಕೈಯ ಕೈಬೆರಳುಗಳನ್ನು ತನ್ನ ಬೆರಳಿನಲ್ಲಿ ಪೋಣಿಸ್ಕೊಂಡ. ಈ ಬಾರಿ ಆತನಲ್ಲಿ ತಂಟೆ ಮಾಡುವ ನಗುವಿರಲಿಲ್ಲ, ಬದಲಿಗೆ ತನ್ನದಾಗಿಸಿಕೊಳ್ಳುವ ಆಳವಾದ ಭಾವನೆ ಇತ್ತು. ಕಾವ್ಯ, ಎಲ್ಲರೂ ನಿನ್ನನ್ನು ನನ್ನ ಮುಂಬರುವ ಹೆಂಡತಿ ಅಂತಷ್ಟೇ ನೋಡ್ತಾರೆ, ಆದರೆ ನನಗೆ ಯಾಕೋ ನಿನ್ನನ್ನು ಪ್ರತಿಕ್ಷಣ ನನ್ನ ಉಸಿರಂತೆ ಕಾಪಾಡಬೇಕು ಅಂತ ಅನ್ನಿಸ್ತಿದೆ. ನನಗೆ ನಿನ್ನ ಮೇಲೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ. ಚೇತನ್ ಧ್ವನಿ ಸಣ್ಣದಾಗಿ ನಡುಗಿತ್ತು. ಆತ ಆಕೆಯ ತೀರಾ ಹತ್ತಿರ ಬರ್ತಾ ಇದ್ದಾನೆ. ಕಾವ್ಯಾಳ ಎದೆ ಬಡಿತ ಜೋರಾಗಿತ್ತು. ಮತ್ತೆ ಮತ್ತೆ ಇನ್ನೇನೋ? ಆಕೆ ನಡುಗುವ ಧ್ವನಿಯಲ್ಲೇ ಕೇಳಿದ್ಲು. ಪ್ರೀತಿ. ಚೇತನ್ ಆಕೆಯ ಕಿವಿಯ ಬಳಿ ಅತ್ಯಂತ ಮೃದುವಾಗಿ ಪಿಸುಗುಡ್ದ. ಆತನ ಬಿಸಿ ಉಸಿರು ಕಾವ್ಯಾಳ ಕೆನ್ನೆಗೆ ತಾಗ್ದಾಗ ಆಕೆಯಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ಆತ ನಿಧಾನವಾಗಿ ಮುನ್ನಡೆದು ಆಕೆಯ ಹಣೆಯ ಮೇಲೆ ತನ್ನ ತುಟಿಗಳನ್ನಿಟ್ಟು ಕಾವ್ಯ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಆ ಒಂದು ಸ್ಪರ್ಶ, ಆ ಒಂದು ಕ್ಷಣ ಅವರಿಬ್ಬರ ನಡುವಿದ್ದ ಕೇವಲ ಸ್ನೇಹದ ಗಡಿಯನ್ನು ಶಾಶ್ವತವಾಗಿ ಅಳಿಸಾಕ್ತು. ಇಬ್ಬರು ಪ್ರೀತಿಯ ಹೊಸ ಸೀಮೆ ಕಾಲಿಟ್ಟಿದ್ರು. ಹೊರಗೆ ಮಳೆಯ ಆರ್ಭಟ ಜೋರಾಗ್ತಿತ್ತು. ಒಳಗೆ ಇಬ್ಬರ ಎದೆ ಬಡಿತದ ಸದ್ದು ಹೊಂದಾಗ್ತಿತ್ತು. ನಿರಂತರವಾಗಿ ಸುರಿಯುತ್ತಿದ್ದ ಶ್ರಾವಣ ಮಾಸದ ಮಳೆ. ಊರ ಜನರೆಲ್ಲ ಸಾಲು ಸಾಲು ಮಳೆಯ ರಭಸಕ್ಕೆ ಮನೆ ಸೇರಿಕೊಂಡಿದ್ರು. ಚೇತನ್ನ ಮನೆಯಲ್ಲಂತೂ ಯಾರೂ ಇರಲಿಲ್ಲ. ತಾಯಿ ನೆಂಟರ ಮನೆ ಕಾರ್ಯಕ್ರಮಕ್ಕೆಂದು ಪಕ್ಕದೂರಿಗೆ ಹೋಗಿದ್ರು. ಮಳೆಯಿಂದ ಪೂರ್ತಿಯಾಗಿ ನೆನೆದು ಚಳಿಗೆ ನಡುಗುತ್ತಾ ಚೇತನ್ನ ಮನೆಗೆ ಓಡಿ ಬಂದಿದ್ಲು ಕಾವ್ಯ. ತಲೆಯಿದ್ದ ನೀರು ಅನಿತಾ ಇತ್ತು. ಆಕೆಯ ದಾವಣಿ ಮಳೆಗೆ ನೀರಿಗೆ ಮೈ ಅಂಟ್ಕೊಂಡಿತ್ತು. ಅಯ್ಯೋ ಕಾವ್ಯ, ಇಷ್ಟೊಂದು ನೆಂದುಕೊಂಡು ಬಂದಿದ್ಯಾ? ಇರು ಟವಲ್ ತರ್ತೀನಿ. ಚೇತನ್ ಓಡೋಗಿ ಒಣಗಿ ಟವಲ್ನ ತಂದು ಆಕೆಯ ಕೈಗೆ ನೀಡಿದ. ಆದರೆ ಕಾವ್ಯ ಕೈಗಳು ಚಳಿಯಿಂದ ನಡುಗ್ತಿದ್ವು. ಟವಲ್ ಹಿಡಿಯಲು ಆಕೆಗೆ ಶಕ್ತಿಯೂ ಇರಲಿಲ್ಲ. ಅದನ್ನು ಕಂಡ ಚೇತನ್ ತಾನೇ ಟವಲ್ನಿಂದ ಆಕೆಯ ತಲೆಯನ್ನು ಹಗುರವಾಗಿ ಒರೆಸಲು ಶುರು ಮಾಡಿಕೊಳ್ತಾನೆ. ಆತನ ಬೆರಳುಗಳ ಸ್ಪರ್ಶ ಆಕೆಯ ಶಿರಕ್ಕೆ ತಾಗ್ತಿದ್ದಂಗೆನೆ ಇಬ್ಬರ ನಡುವೆ ಸಣ್ಣದೊಂದು ಸೌಂದರ್ಯಮಯ ಮೌನ ಆವರಿಸಿತು. ಹೊರಗೆ ಗುಡುಗಿನ ಸದ್ದು ಜೋರಾಯಿತು. ವಿದ್ಯುತ್ ತಟ್ಟನೆ ಹೊರಟುಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತ್ತು. ಕೇವಲ ಜಗುಲಿಯ ಮೇಲಿದ್ದ ಸಣ್ಣ ಕದಿಲ ಬೆಳಕು ಮಾತ್ರ. ಚೇತನ್ ಕತ್ತಲೆ ಅಂದರೆ ಭಯ. ಕಾವ್ಯ ನಡುಗುತ್ತಾ ತಕ್ಷಣವೇ ಚೇತನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ನಾನಿದ್ದೀನಲ್ಲ ಕಾವ್ಯ, ನಿನ್ಗೆ ಯಾಕೆ ಭಯ? ಚೇತನ್ ಅತ್ಯಂತ ಮೃದುವಾಗಿ ನುಡಿಯುತ್ತಾ ಆಕೆಯನ್ನು ತನ್ನತ್ತ ಎಳೆದುಕೊಂಡ. ಆ ಹತ್ತಿರತನ, ಮಳೆಯ ಚಳಿ, ಅರಿಯದ ಕಾತುರ, ಇಬ್ಬರ ಎದೆಯಾಳದಲ್ಲಿದ್ದ ತೀವ್ರವಾದ ಪ್ರೀತಿ.
ಇವೆಲ್ಲವೂ ಸೇರಿ ಆ ಕ್ಷಣವನ್ನ ಸಂಪೂರ್ಣವಾಗಿ ಆವರಿಸಿಕೊಂಡ್ವು. ಚೇತನ್ ಆಕೆಯ ಕಣ್ಣುಗಳಲ್ಲಿದ್ದ ತಳಮಳವನ್ನ ನೋಡುತ್ತಾ ಆಕೆಯ ಕೆನ್ನೆಯ ಮೇಲಿದ್ದ ನೀರಿನ ಹನಿಯನ್ನ ಮೆಲ್ಲನೆ ಒರೆಸಿದ. ಕಾವ್ಯಾಳ ಎದೆಬಡಿತ ಈಗ ಮಳೆಯ ಸದ್ದಿಗಿಂತ ಜೋರಾಗಿ ಕೇಳಿಸ್ತಾ ಇತ್ತು. ಅವಳಿಗೂ ಪ್ರೀತಿಯನ್ನು ನಿರಾಕರಿಸೋಕ್ಕಾಗಲೇ ಇಲ್ಲ. ಇಬ್ಬರ ವಯಸ್ಸಿನ ಹುಚ್ಚಾಟ, ಭಾವನೆಗಳ ತೀವ್ರತೆ, ನಿಯಂತ್ರಣ ತಪ್ಪಿತು. ಮದುವೆಗೆ ಮುಂಚೆ ನಡಿಬಾರ್ದು ನಡೀತು. ಗಡಿಯಾರದ ಮುಳ್ಳುಗಳು ನಿಂತು ಹೋದಂತೆ ಇಬ್ಬರು ಆ ಕದ್ದು ಮುಚ್ಚಿದ ಕ್ಷಣದ ಪ್ರಪಂಚವು ಒಂದಾಗಿತ್ತು. ಸ್ವಲ್ಪ ಸಮಯದ ನಂತರ ಮಳೆಯ ಸದ್ದು ಕೊಂಚ ಕಡಿಮೆಯಾಗಿತ್ತು. ಆ ಬೆಳಕಿನಲ್ಲಿ ಕಾವ್ಯ ಮೂಲೆಯಲ್ಲಿ ಕುಳಿತು ತನ್ನ ದಾವಣಿಯನ್ನು ಸರಿ ಮಾಡಿಕೊಳ್ಳುತ್ತಾ ಕಣ್ಣೀರನ್ನು ಹಾಕ್ತಿದ್ಲು. ಆಕೆಯ ಮನಸ್ಸಿನಲ್ಲಿ ನಾವು ಮಾಡಿದ್ದು ಸರಿಯಾ, ಮದುವೆಗೆ ಮುಂಚೆ ಈಗ ಆಗಬಾರ್ದಿತ್ತು ಅನ್ನೋಂಥದ್ದೊಂದು ಅಪರಾಧ ಪ್ರಜ್ಞೆ, ಸಣ್ಣದೊಂದು ಭಯ ಕಾಡಲು ಶುರುವಾಗಿತ್ತು. ಚೇತನ್ ಆಕೆಯ ಪಕ್ಕದಲ್ಲಿ ಬಂದು ಮಂಡಿಯೂರಿ ಕುಳಿತ. ಆತನ ಮುಖದಲ್ಲೂ ಸಣ್ಣದೊಂದು ಆತಂಕವಿತ್ತಾದರೂ ಕಾವ್ಯಾಳ ಕಣ್ಣೀರು ಆತನನ್ನು ಕರಗಿಸಿಬಿಟ್ಟಿತ್ತು. ಆತ ನಿಧಾನವಾಗಿ ಆಕೆಯ ಮುಖವನ್ನು ತನ್ನ ಕೈಗಳಲ್ಲಿ ಎತ್ತಿ ಹಿಡಿದ. ಕಾವ್ಯ, ಯಾಕೆ ಅಳ್ತಿದೀಯಾ? ನನ್ನನ್ನು ನೋಡು. ಚೇತನ್ ಆಕೆಯ ಕಣ್ಣೀರನ್ನು ಒರೆಸುತ್ತಾ ಧೀರ ಧ್ವನಿಯಲ್ಲೇ ಹೇಳಿದ್ದ. ಚೇತನ್, ನಾವು ತಪ್ಪು ಮಾಡಿಬಿಟ್ವಿ. ನಮ್ಮ ಮನೆಯವರಿಗೆ ಗೊತ್ತಾದರೆ ಸಮಾಜ ಏನನ್ನುತ್ತೆ? ನನಗಿನ್ನೂ 18 ತುಂಬಿಲ್ಲ. ಕಾವ್ಯ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು. ಚೇತನ್ ಆಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆಕೆಯ ಬೆನ್ನನ್ನು ಹಗುರವಾಗಿ ಸವರಿ, ಇದು ತಪ್ಪಲ್ಲ ಕಾವ್ಯ, ಇದು ನಮ್ಮಿಬ್ಬರ ಪ್ರೀತಿ. ಹುಚ್ಚುತನದಲ್ಲೇ ಆಗಿರಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಮ್ಮ ಮನೆಯವರು ನಿನ್ನನ್ನೇ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಕೆಲವೇ ತಿಂಗಳು, ನಿನಗೆ 18 ವರ್ಷ ತುಂಬಿದ ತಕ್ಷಣ ಅದ್ಧೂರಿಯಾಗಿ ನಮ್ಮ ಮದುವೆ ಆಗುತ್ತೆ. ಚೇತನ್ ಆಕೆಯ ಹಣೆಯ ಮೇಲೆ ಪ್ರೀತಿಯಿಂದ ಸುದೀರ್ಘವಾದ ಒಂದು ಮುತ್ತನಿಟ್ಟ. ನೀನೇನು ಹೆದರಬೇಡ ಕಾವ್ಯ, ನಾನು ನಿನಗೆ ಮೋಸ ಮಾಡಲ್ಲ. ನಿನ್ನ ನಂಬಿಕೆಯನ್ನು ನಾನು ಎಂದಿಗೂ ಕೈ ಬಿಡಲ್ಲ. ಈ ಸತ್ಯ ನಮ್ಮಿಬ್ಬರ ಮನಸ್ಸಿನಲ್ಲೇ ಇರಲಿ ಅಂತ ಆಕೆಯ ಭರವಸೆಯನ್ನು ನಿಟ್ಟುಸಿರು ಬಿಡುತ್ತಾ ಮತ್ತೆ ಪ್ರೀತಿಯಿಂದ ಮುದ್ದಾಡ್ದ. ಕಾವ್ಯ ಆತನ ಎದೆ ಮೇಲೆ ತಲೆ ಇಟ್ಟು ಆ ಭರವಸೆಯ ಸಾಮೀಪ್ಯದಲ್ಲಿ ತನ್ನ ಭಯವನ್ನು ಮರೆಯಲು ಯತ್ನಿಸಿದ್ಲು. ಆದರೆ ಮುಂಬರುವ ಬಿರುಗಾಳಿಯ ಮುನ್ಸೂಚನೆ ಅವರಿಬ್ಬರಿಗೂ ತಿಳಿದಿರಲಿಲ್ಲ. ತಿಂಗಳುಗಳು ಉರುಳುತ್ತಿದ್ದವು. ಕಾವ್ಯಾಳಿಗೆ 18 ವರ್ಷ ತುಂಬಲು ಇನ್ನು ಕೇವಲ 3 ರಿಂದ 4 ತಿಂಗಳುಗಳಷ್ಟೇ ಇತ್ತು. ಆದರೆ ಕಳೆದೆರಡು ವಾರಗಳಿಂದ ಆಕೆಯ ದಿನಚರಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಬೆಳಗಿನ ಜಾವ ಎದ್ದ ತಕ್ಷಣ ತೀವ್ರವಾದ ತಲೆಸುತ್ತು, ವಾಕರಿಕೆ, ದೇಹದಲ್ಲಿ ವಿಚಿತ್ರವಾದ ಸುಸ್ತು ಆಕೆಯನ್ನು ಆವರಿಸ್ಕೊಳ್ಳೋಕೆ ಶುರು ಮಾಡ್ತು. ಅಮ್ಮ ತಂದುಕೊಟ್ಟ ತಿಂಡಿಯ ವಾಸನೆ ಹೊಡೆದ್ರೆ ಆಕೆಗೆ ವಾಂತಿ ಬರೋಕೆ ಶುರುವಾಯ್ತಿತ್ತು. ಏನಾಗ್ತಿದೆ ನನಗೆ? ಸಣ್ಣದಾಗಿ ಜ್ವರ ಬಂದಿದೆಯಾ ಅಥವಾ ಮೈಯಲ್ಲಿ ಶಕ್ತಿ ಇಲ್ವಾ ಅಂತ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ಳಲು ಯತ್ನಿಸಿದ್ಲು. ಆದರೆ ದಿನ ಕಳೆದಂತೆ ಆಕೆಯ ದೇಹದಲ್ಲಾಗ್ತಿದ್ದ ಬದಲಾವಣೆಗಳು ಆಕೆಯ ಎದೆಯಲ್ಲಿ ಕಣ್ಣಿಗೆ ಕಾಣದ ಭಯದ ಬೀಜವನ್ನು ಬಿತ್ತಾ ಇದ್ವು. ಒಂದು ದಿನ ಮಧ್ಯಾಹ್ನ ಯಾರೂ ಇಲ್ಲದ ವೇಳೆ ಧೈರ್ಯ ಮಾಡಿ ಪಕ್ಕದೂರಿನ ಸಣ್ಣ ಕ್ಲಿನಿಕ್ ಹೋಗಿ ಮೆಡಿಕಲ್ ಕಿಟ್ಟನ್ನು ತಂದು ರಹಸ್ಯವಾಗಿ ಪರೀಕ್ಷಿಸಿಕೊಂಡ್ಳು. ಆ ಸಣ್ಣ ಕಿಟ್ ಮೇಲೆ 2 ಕೆಂಪು ಗೆರೆಗಳು ಮೂಡಿದ ಕ್ಷಣ ಕಾವ್ಯಾಳ ಕೈಯಲ್ಲಿದ್ದ ಕಿಟ್ ಕೆಳಗೆ ಬಿತ್ತು. ಇಡೀ ಪ್ರಪಂಚವೇ ಒಮ್ಮೆಲೆ ತಿರುಗಿ ಬಿದ್ದಂತಾಯಿತು. ಆಕೆ ಪ್ರೆಗ್ನೆಂಟ್. ಆ ಸತ್ಯ ಆಕೆಯ ಎದೆಯ ಸಿಡಿಲಿನಂತೆ ಬಡಿತು. ಕಾವ್ಯ ಬಾತ್ರೂಮ್ನಿಂದ ಮೂಲೆಯಲ್ಲಿ ಕುಳಿತು ಬಾಯಿ ಮುಚ್ಚಿಕೊಂಡು ಅಳೋಕೆ ಶುರು ಮಾಡಿಕೊಂಡ್ಳು. ಅಯ್ಯೋ ಭಗವಂತ, ನನಗಿನ್ನೂ 18 ತುಂಬಿಲ್ಲ, ಮದುವೆಯೂ ಆಗಿಲ್ಲ. ಈಗ ಮನೆಗೆ ಸಮಾಜಕ್ಕೆ ಮುಖ ಹೇಗೆ ತೋರಿಸಲಿ? ಅಪ್ಪ ಅಮ್ಮನ ಗೌರವ ಏನಾಗಬೇಕು? ನನ್ನನ್ನು ಕಷ್ಟಪಟ್ಟು ಸಾಕಿದವರು ತಲೆಬಾಗಿಸುವಂತೆ ಮಾಡಿಬಿಟ್ನಲ್ಲ. ಆಕೆಯ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬಿರುಗಾಳಿಯಂತೆ ಸುತ್ತಾ ಇದ್ವು. ಅಳುವ ಸದ್ದು ಹೊರಗೆ ಕೇಳಬಾರದು ಅಂತ ತುದಿಯನ್ನು ಬಾಯಿಗೆ ಹಾಕೊಂಡ್ಳು. ಬಿಕ್ಕಿ ಬಿಕ್ಕಿ ಹತ್ಲು. ಸಮಾಜದ ಕ್ರೂರ ಪ್ರಶ್ನೆಗಳು, ಆ ಕಣ್ಣೀರು. ಅಬ್ಬಾ, ಸಂಜೆ ಕೆರೆದಂಡೆ ಹಿಂಭಾಗದಲ್ಲಿದ್ದ ಹಳೆಯ ಅರಳಿ ಮರದ ಮರೆ. ಕಾವ್ಯ ರಹಸ್ಯವಾಗಿ ಚೇತನ್ಗೆ ಸುದ್ದಿ ಕಳುಹಿಸಿ ಅಲ್ಲಿಗೆ ಬರ ಹೇಳಿದ್ಲು. ಚೇತನ್ ಸೈಕಲ್ ನಿಲ್ಲಿಸಿ ನಗುತ್ತಾ ಆಕೆ ಹತ್ತ ಬಂದ. ಏನೇ ಕಾವ್ಯ, ಇಷ್ಟು ತುರ್ತಾಗಿ ಹೇಳಿದಿ? ಚೇತನ್ ನಗುತ್ತಾ ಆಕೆ ಹತ್ತಿರ ಬಂದು ನಿಂತ. ಕಾವ್ಯ ಆತನ ಮುಖವನ್ನೇ ನೋಡಲಿಲ್ಲ. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ಕೆಂಪಾದವು, ಕೈಗಳು ನಡುಗ್ತಾ ಇದ್ವು. ಏನಾಯ್ತು? ಯಾಕೆ ಹಿಂಗೆ? ಚೇತನ್ ಆತಂಕದಿಂದ ಹೆಗಲನ್ನು ಹಿಡಿದು, ಕಾವ್ಯ ಏನಾಯ್ತು? ಆಕೆಯ ಧ್ವನಿ ಗಂಟಲಲ್ಲಿ ಸಿಕ್ಕಿ ಹಾಕೊಳ್ತಿತ್ತು. ಚೇತನ್, ನಾವಿಬ್ಬರು ಹಾಳಾಗೋದ್ವಿ ಚೇತನ್. ಆಕೆ ನಡುಗುವ ಧ್ವನಿಯಲ್ಲಿ ಬಾಯಿಂದ ಬಂದ ಮಾತನ್ನು ತರಿಸಿಕೊಳ್ಳಲು ಹೇಳೋಕ್ಕೂ ಆಗದೆ, ಏನಾಯ್ತು ಸ್ಪಷ್ಟವಾಗಿ ಹೇಳು ಕಾವ್ಯ. ಚೇತನ್ನ ಮುಖದಲ್ಲಿದ್ದ ನಗು ಮಾಯವಾಗಿ ಆತಂಕ ಆವರಿಸಿತು. ಕಾವ್ಯ ತನ್ನ ಜೇಬಿನಲ್ಲಿದ್ದ ಸಣ್ಣ ಕಿಟ್ಟನ್ನು ಹೊರತೆಗೆದು ನಡುಗುವ ಕೈಗಳಿಂದ ಚೇತನ್ ಅಂಗೈಲಿಟ್ಲು. ನನಗೆ ಗರ್ಭ ನಿಂತಿದೆ ಚೇತನ್, ನಾನು ಪ್ರೆಗ್ನೆಂಟ್. ಕಾವ್ಯ ಜೋರಾಗಿ ಎದ್ದುಬಿಟ್ಲು.
ಆ ಒಂದೇ ಒಂದು ಮಾತೆ ಕೇಳಿ ಚೇತನ್ನ ಕಾಲಡಿಯ ನೆಲ ಕುಸಿದು ಬಿದ್ದಂಗಾಯಿತು. ಆತನ ಕೈಲಿದ್ದ ಕಿಟ್ ನಡುಗ್ತು. ಆತನ ಮುಖದಲ್ಲಿದ್ದ ರಕ್ತವೆಲ್ಲ ಹಿಂಗಿ ಹೋದಂತೆ ಬೆಳ್ಳಗಾಯಿತು. ಆತ ದಿಗ್ಗಲಿನಿಂದ ಕಾವ್ಯಾಳನ್ನೇ ದಿಟ್ಟಿಸಿದ. ಆತನ ಕಣ್ಣುಗಳಲ್ಲಿ ಅಪಾರವಾದ ಆಘಾತ, ಭಯ, ದಿಗ್ಭ್ರಮೆ ಎದ್ದು ಕಾಣ್ತಿತ್ತು. ಇನ್ನು 18 ತುಂಬದ ಹುಡುಗಿ, ಇನ್ನೂ ಕೈ ಹಿಡಿಯದ ಬಂದ. ಮತ್ತೆ ಈ ಕೈ ಸತ್ಯ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಚೇತನ್ ಕೈಯಲ್ಲಿದ್ದ ಕಿಟ್ ನಡುಗ್ತಿತ್ತು. ಈ ಕಡೆ ಮನೆಯವರ ಗೌರವ, ಊರವರ ಚುಚ್ಚುಮಾತು, ಪೊಲೀಸು, ಅದು ಇದು. ವಯಸ್ಸು ಕಂಗಾಲಾಗಿ ಹೋದ. ಆದರೆ ತನ್ನೆದುರು ಮಂಡಿಯೂರಿ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಕಾವ್ಯಾಳನ್ನು ಕಂಡಾಗ ಆತನೊಳಗಿದ್ದ ಹೆದರಿಕೆ ದೂರವಾಗಿ ಜವಾಬ್ದಾರಿಯಿಂದ ಎಚ್ಚರಗೊಂಡ. ಚೇತನ್ ನಿಧಾನವಾಗಿ ಕೆಳಕುಳಿತು ಆಕೆಯ ನಡುಗುತ್ತಿದ್ದ ಕೈಗಳನ್ನು ತನ್ನ ಅಂಗೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು, ಕಾವ್ಯ, ಅಳಬೇಡ, ನಾನು ನೋಡು. ಚೇತನ್ ಆಕೆಯ ಕಣ್ಣೀರನ್ನು ತನ್ನ ಬೆರಳುಗಳಿಂದ ಹೊರೆಸಿದ. ಆತನ ಧ್ವನಿಯಲ್ಲಿದ್ದ ಆಘಾತ ಮಾಯವಾಗಿ ಒಂದು ರೀತಿಯ ದೃಢತೆ ಬಂತು. ಚೇತನ್, ನನಗೇನು ಅರ್ಥ ಆಗ್ತಿಲ್ಲ. ಈಗೇನು ಮಾಡೋದು? ಅಮ್ಮಂಗೆ ಗೊತ್ತಾದರೆ ಜೀವ ತಗೊಳ್ತಾರೆ. ಕಾವ್ಯ ನಡುಗುವ ಧ್ವನಿಯಲ್ಲೇ ಹೇಳಿದ್ಲು. ಕಾವ್ಯ, ಈ ಸ್ಥಿತಿಗೆ ಬರೀ ನೀನು ಒಬ್ಬಳೇ ಕಾರಣ ಅಲ್ಲ, ಇದರಲ್ಲಿ ನನ್ನ ತಪ್ಪು ಕೂಡ ಇದೆ. ಚೇತನ್ ಆಕೆಯ ಹಣೆಗೆ ತನ್ನ ಹಣೆ ಮುಟ್ಟಿಸಿ ಧೈರ್ಯ ತುಂಬಿದ. ನನ್ನನ್ನು ನಂಬಿ ಬಂದಿರೋ ನಿನ್ನನ್ನು ಈ ಸ್ಥಿತಿಯಲ್ಲಿ ಒಂಟಿಯಾಗಿ ಬಿಟ್ಟು ಓಡಿ ಹೋಗುವಂಥ ಗಂಡಸ್ ನಾನಲ್ಲ. ಏನೇ ಆದರೂ ನಾನು ನಿನ್ನ ಜೊತೆಗೇ ಇರ್ತೀನಿ. ಅದೇನಾಗುತ್ತೋ ಆಗಲಿ. ಇಬ್ಬರ ನಡುವೆ ಸಣ್ಣದೊಂದು ಧರ್ಮ ಸಂಕಟ ಶುರುವಾಗಿದೆ ಅಷ್ಟೆ. ಚೇತನ್, ಹಾಸ್ಪಿಟಲ್ಗೆ ಹೋಗಿ ಈ ಮಗುವನ್ನು ತೆಗೆಸ್ಬಿಡೋಣವಾ? ಇನ್ನು 3-4 ತಿಂಗಳು ಅಷ್ಟೇ ಅಲ್ವಾ? ಮದುವೆ ಆದಮೇಲೆ ಕಾವ್ಯ ಭೀತಿಯಿಂದ ಪಿಸುಗುಟ್ಟಿದ್ಲು. ಚೇತನ್ ತಕ್ಷಣವೇ ಆಕೆಯ ತುಟಿಯ ಮೇಲೆ ಬೆರಳಿಟ್ಟು ತಡೆದು, ಇಲ್ಲ ಕಾವ್ಯ, ನಮ್ಮ ತಪ್ಪು ಅಥವಾ ಆ ಥರಕ್ಕೆ ಈ ಜೀವವನ್ನು ಬಲಿ ಕೊಡೋದು ಬೇಡ. ಅತ್ತ ಸಮಾಜದ ಭಯಕ್ಕೆ ಮಗುವನ್ನು ಕೊಲ್ಲುವುದು ಖಂಡಿತ ಅಪರಾಧ. ಮದುವೆಗೆ ಮುಂಚೆ ಈಗಾಗಿದ್ದು ತಪ್ಪೆ, ಆದರೆ ಈ ಸತ್ಯವನ್ನು ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡೋದು ಬೇಡ ಕಣೆ. ಮತ್ತೆ ಮನೆಯಲ್ಲಿ ಗೊತ್ತಾದರೆ? ಕಾವ್ಯಾಳ ಕಣ್ಣಲ್ಲಿ ಮತ್ತೆ ನೀರು ತುಂಬಿಕೊಳ್ತು. ನಾವು ಸತ್ಯ ಹೇಳೋಣ. ಬೈಗುಳ, ಹೊಡೆತ ಏನೇ ಬಂದರೂ ಕೂಡ ನಾನು ಎದುರಿಸ್ತೀನಿ. ನಾವಿಬ್ಬರ ಪ್ರೀತಿ ಸತ್ಯವಾಗಿದ್ದರೆ ನಾವ್ಯಾಕೆ ಓಡಿ ಹೋಗಬೇಕು? ಚೇತನ್ ಆಕೆಯ ಕೈಯನ್ನು ಹಿಡಿದು ಎದ್ದು ನಿಂತು. ಒಂದು ರಾತ್ರಿ ಚೇತನ್ನ ಮನೆಯ ಅಮ್ಮ ಕತ್ತಲಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಚೇತನ್ ಒಳಗೆ ಬಂದು ಅಮ್ಮನ ಕಾಲಡಿಯಲ್ಲೇ ಮಂಡಿಯೂರಿ ಕುಳಿತುಕೊಂಡ್ಬಿಟ್ಟ. ಆತನ ಮುಖದಲ್ಲಿ ನಡುಕವಿತ್ತಾದರೂ ಕಣ್ಣುಗಳಲ್ಲಿ ಏನೋ ಒಂದು ಕಿಂಚಿತ್ ಧೈರ್ಯವಿತ್ತು. ಏನೋ ಚೇತನ್, ಇಷ್ಟೊತ್ತಲ್ಲಿ ಬಂದು ಹೀಗೆ ಕುಳಿತುಕೊಂಡ್ಬಿಟ್ಟಿದ್ಯಾ? ಏನಾಯ್ತು ಕತೆ? ತಾಯಿ ಆತನ ತಲೆ ಸವರುತ್ತಾನೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಚೇತನ್ ಧ್ವನಿ ಗದ್ಗದಿತವಾಗಿತ್ತು. ಆತ ಇಡೀ ಸತ್ಯವನ್ನು, ಕಾವ್ಯ ಗರ್ಭಿಣಿಯಾಗಿರುವ ವಿಷಯವನ್ನು ಅಮ್ಮನ ಮುಂದೆ ಬಚ್ಚಿಟ್ಟು ಆ ಮಾತನ್ನು ಕೇಳಿ ತಾಯಿಯ ಕೈಯಲ್ಲಿದ್ದ ಪೂಜೆಯ ಬಟ್ಟಲು ಕೆಳಗೆ ಬಿದ್ದು ಸದ್ದಾಯಿತು. ಏನು ಚೇತನ್, ಏನು ಹೇಳ್ತಿದ್ಯಾ ನೀನು? ತಾಯಿ ಆಘಾತದಿಂದ ಕೆನ್ನೆ ಕೈ ಇಟ್ಕೊಂಡ್ರು. ಆ ಹುಡುಗಿಗೆ ಇನ್ನೂ 18 ತುಂಬಿಲ್ವೋ? ಊರಿನವರು ತಿಳಿದರೆ ನಮ್ಮ ಮಾನ ಮರ್ಯಾದೆ ಉಳಿಯುತ್ತಾ? ಛೀ, ನಿನಗೆಷ್ಟು ಧೈರ್ಯ? ತಾಯಿ ಕೋಪ, ಅಸಹಾಯಕತೆಯಿಂದ ಆತನಿಗೆ ಎರಡೇಟು ನೀಡಿದ್ರು. ಚೇತನ್ ಏಟನ್ನು ಸುಮ್ಮನೆ ತಡೆದುಕೊಂಡ. ಆದರೆ ಕಣ್ಣೀರು ಹಾಕುತ್ತಾ ಅಮ್ಮನ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅಮ್ಮ, ನನ್ನನ್ನು ಹೊಡಿ, ಬಡಿ, ಏನು ಬೇಕಾದರೂ ಮಾಡು, ಆದರೆ ಕಾವ್ಯಳ ಮೇಲೆ ಯಾವ ತಪ್ಪು ಇಲ್ಲ. ಆಕೆಗೆ ಇನ್ನೂ ಕೆಲವೇ ತಿಂಗಳಲ್ಲಿ 18 ವರ್ಷ ತುಂಬುತ್ತೆ. ಅಲ್ಲಿಯವರೆಗೆ ಈ ಸತ್ಯ ಹೊರಗೆ ಬರದಂತೆ ಕಾಯೋಣ. ಆಕೆಗೆ 18 ವರ್ಷ ತುಂಬಿದ ತಕ್ಷಣ ನಾವಿಬ್ಬರು ಮದುವೆ ಆಗ್ತೀವಲ್ವಮ್ಮ? ಚೇತನ್ ಗಟ್ಟಿಯಾಗಿ ಗಡಸಾಗಿ ನಿಂತು ನೋಡಿದ. ಆ ಮಗುವಿಗೂ ಕಾವ್ಯಾಳಿಗೂ ಏನಾದರೂ ಆದರೆ ನಾನಂತೂ ಬದುಕಿರಲ್ಲ ಅಮ್ಮ. ನನ್ನ ಪ್ರೀತಿಯನ್ನು ಕಾಪಾಡು. ತಾಯಿ ಮಗನ ಕಣ್ಣುಗಳಲ್ಲಿದ್ದ ತೀವ್ರವಾದ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ನೋಡಿ ಸ್ತಬ್ಧರಾಗಿ ಹೋದರು. ಕೋಪದ ನಡುವೆಯೂ ಮಗ ಓಡಿ ಹೋಗದೆ ಸತ್ಯ ಒಪ್ಪಿಕೊಂಡು ಜವಾಬ್ದಾರಿ ಹೊರಲು ನಿಂತಿರುವುದನ್ನು ಕಂಡು ಆಕೆಯ ಕಣ್ಣಲ್ಲೂ ಒಂದು ರೀತಿ ನೀರು ಹೊಕ್ಕಿ ಬಂತು. ಅಂತಿಮವಾಗಿ ತಾಯಿ ನಿಟ್ಟುಸಿರು ಬಿಡುತ್ತಾ ಆತನ ತಲೆಯನ್ನು ಎದೆಗನಿಸಿಕೊಂಡು, ಆ ಕ್ಷಣದಲ್ಲಿ ಚೇತನ್ನ ಪ್ರೀತಿಯ ಪರೀಕ್ಷೆ ಗೆದ್ದಿತ್ತು. ಆದರೆ ನಿಜವಾದ ಮೊದಲ ರಾತ್ರಿಗಾಗಿ ಕಾಯುವಿಕೆ ಈಗಷ್ಟೇ ಅನ್ನೋದು ಶುರುವಾಗಿತ್ತು. ಮನೆಯ ಅಂಗಳದಲ್ಲಿ ತಳಿರು ತೋರಣಗಳು, ಮಂಟಪದಲ್ಲಿ ಸುರಿದಿದ್ದ ಮಲ್ಲಿಗೆ ಹೂವಿನ ಗಮಲು, ಗಟ್ಟಿ ಮೇಳದ ನಾದ ಇನ್ನೂ ಗಾಳಿಯಲ್ಲಿ ತಂಪಾಗಿ ಆವರಿಸಿಕೊಂಡಿತ್ತು. ಎಲ್ಲ ಬಯಕೆ, ಕಾಯುವಿಕೆ, ಅಡೆತಡೆಗಳ ಮುಗಿದಿದ್ವು. ಕಾವ್ಯಾಳಿಗೆ 18 ವರ್ಷ ತುಂಬಿದ ತಕ್ಷಣವೇ ಇಬ್ಬರ ಕುಟುಂಬದವರು ಸಮ್ಮತಿಯೊಂದಿಗೆ ಸಮಾಜದ ಮುಂಭಾಗದಲ್ಲಿ ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಈಗ ಮೊದಲ ರಾತ್ರಿಯ ಕೋಣೆ ಹೂವಿನಿಂದ ಅಲಂಕೃತಗೊಂಡಿತ್ತು. ಹಾಸಿಗೆಯ ಮೂಲೆಯಲ್ಲಿ ಕಾವ್ಯ ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಾ ತಲೆ ತಗ್ಗಿಸಿ ಕುಳಿತಿದ್ಲು. ಆಕೆಯ ನವವಧುವಿನ ನಾಚಿಕೆಗಿಂತ ಹೆಚ್ಚಾಗಿ ಕಳೆದೆರಡು ತಿಂಗಳುಗಳಿಂದ ಎದುರಿಸಿ ಬಿರುಗಾಳಿ ತಂದಿಟ್ಟ ನೆಮ್ಮದಿಯ ಭಾವವಿತ್ತು. ಬಾಗಿಲು ಮೆಲ್ಲನೆ ಸದ್ದಾಯಿತು. ಚೇತನ್ ಕೋಣೆಯೊಳಗೆ ಬಂದು ಬಾಗಿಲನ್ನು ಲಾಕ್ ಮಾಡಿ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು.
ಚೇತನ್ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಆಕೆಯ ಹತ್ತಿರ ಬಂದು ಸೈಡ್ ಟೇಬಲ್ ಮೇಲೆ ಹಾಲಿನ ಗ್ಲಾಸನ್ನು ಇಟ್ಟು ಕಾವ್ಯಾಳ ಪಕ್ಕದಲ್ಲೇ ಕುಳಿತ ಆತ ಆಕೆಯ ಮುಖವನ್ನೇ ಗಡ್ಡದ ಕೆಳಗೆ ಬೆರಳಿಟ್ಟು ಮೆಲ್ಲನೆ ಮೇಲೆತ್ತಿದ್ದ. ಕಾವ್ಯಾಳ ಕಣ್ಣುಗಳಲ್ಲಿ ಕಣ್ಣೀರಿನ ಹನಿಗಳು ಹೊಳಿತಿದ್ವು. ಇವತ್ತು ನಮ್ಮ ಮದುವೆ ಕಾವ್ಯ, ಇವತ್ತಾದ್ರೂ ಕಣ್ಣೀರು ಹಾಕೋದು ಬಿಡ್ತೀಯಾ ಇಲ್ವಾ? ಚೇತನ್ ಅತ್ಯಂತ ಮೃದುವಾಗಿ ನಗುತ್ತಾ ಆಕೆಯ ಕೆನ್ನೆ ಮೇಲಿದ್ದ ಕಣ್ಣೀರನ್ನು ಒರೆಸ್ದ. ಇದು ಬೇಸರದ ಕಣ್ಣೀರಲ್ಲ ಚೇತನ್. ಕಾವ್ಯ ಆತನ ಕೈಗಳನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಳು. ನಾವು ಅನುಭವಿಸಿದ ಪ್ರತಿಯೊಂದು ಕಷ್ಟ, ಭಯ, ರಾತ್ರಿ ಎಲ್ಲವೂ ಮುಗಿದು ಇವತ್ತು ನಾನು ಶಾಸ್ತ್ರೋಕ್ತವಾಗಿ ನಿನ್ನ ಹೆಂಡತಿ ಆಗಿದ್ದೀನಲ್ವಾ, ಅದಕ್ಕೆ ಹುಟ್ಟಿರುವಂಥ ಸಂತೋಷದ ಕಣ್ಣೀರು. ನನಗೆ ಗೊತ್ತಿದೆ ಕಾವ್ಯ. ಚೇತನ್ ಆಕೆಯ ಹಣೆಯ ಮೇಲೆ ತನ್ನ ತುಟಿಗಳನ್ನಿಟ್ಟು ಸುದೀರ್ಘವಾಗಿ ಪ್ರೀತಿಯನ್ನು ನೀಡಿದ. ಸಾಮಾನ್ಯವಾಗಿ ಎಲ್ಲರಿಗಿಂತನೂ ಕೂಡ ಮೊದಲ ರಾತ್ರಿ ಅಂದರೆ ಹೊಸತನ, ಶಾರೀರಿಕ ಆಕರ್ಷಣೆ, ನಾಚಿಕೆ ಇರುತ್ತೆ. ಆದರೆ ನಮಗಾಗಿಲ್ಲ. ಚೇತನ್ ಆಕೆಯ ಕಣ್ಣುಗಳನ್ನು ದಿಟ್ಟಿಸುತ್ತಾ ನಿಧಾನವಾಗಿ ಮಂಡಿಯೂರಿ ಕೆಳಗೆ ಕುಳಿತ. ಆತ ಆಕೆಯ ಮಡಿಲಲ್ಲಿ ಕೈ ಇಟ್ಟು ಕಾವ್ಯಾಳ ಹೊಟ್ಟೆಯ ಭಾಗವನ್ನು ತನ್ನ ಬೆಚ್ಚನೆಯ ಕೈಯಿಂದ ಅತ್ಯಂತ ಪ್ರೀತಿಯಿಂದ ಸ್ಪರ್ಶಿಸಿದ. ಸೀರೆಯ ಮರೆಗೆ 3-4 ತಿಂಗಳ ಸಣ್ಣ ಗರ್ಭದ ಹುಬ್ಬು ಹಗುರವಾಗಿ ಮೂಡಿಬಂದಿತ್ತು. ಚೇತನ್ನ ಕಣ್ಣುಗಳಲ್ಲೂ ಈ ಬಾರಿ ಭಾವುಕತೆಯ ನೀರು ತುಂಬಿಕೊಂಡಿತ್ತು. ಆತ ಆಕೆಯ ಹೊಟ್ಟೆಗೆ ಮುಖವನ್ನು ಇಟ್ಕೊಂಡು ಮೃದುವಾಗಿ ಪಿಸುಗುಡ್ತ. ಶಾರೀರಿಕವಾಗಿ ನಾವು ಮುಂಚೆ ಒಂದಾಗಿದ್ರು, ಮನಸ್ಸಿನಲ್ಲಿ ಧರ್ಮದಿಂದ, ಸಮಾಜದ ಸಮ್ಮತಿಯಿಂದ ನಾವು ಒಂದಾಗುತ್ತಿರುವ ಈ ರಾತ್ರಿಯೇ ನಮಗೆ ನಿಜವಾದ ಮೊದಲ ರಾತ್ರಿ ಕಾವ್ಯ. ಈ ಮಾತನ್ನು ಕೇಳುತ್ತಿದ್ದಂತೆ ಕಾವ್ಯಾಳ ಎದೆ ಬಡಿತ ನಿಂತಂತಾಯಿತು. ಆತನ ಮಾತುಗಳಲ್ಲಿದ್ದ ಪ್ರೀತಿ, ಆತ ಮಗುವಿನ ಮೇಲಿಟ್ಟ ಜವಾಬ್ದಾರಿ ಆಕೆಯ ಜೀವವನ್ನು ಸಂಪೂರ್ಣವಾಗಿ ಕರಗಿಸಿಬಿಟ್ಟಿತ್ತು. ಚೇತನ್ ಮೇಲಕ್ಕೆದ್ದು ಆಕೆಯನ್ನು ಸಂಪೂರ್ಣವಾಗಿ ತನ್ನ ಬಲವಾದ ಎದೆಯೊಳಗೆ ಅಪ್ಪಿಕೊಂಡು ಕಾವ್ಯ ಆತನ ಹೆಗಲ ಮೇಲೆ ತಲೆಯಿಟ್ಟು ಆತನ ಎದೆಯ ಬಿಸಿಯಲ್ಲಿ ತನ್ನ ಇಡೀ ಪ್ರಪಂಚವನ್ನು ಕಂಡುಕೊಂಡ್ಳು. ಹೊರಗೆ ಬಿಳದಿಂಗಳ ಬೆಳಕು ಕಿಟಕಿಯಿಂದ ಕೋಣೆಯೊಳಗೆ ಹರಿತಿತ್ತು. ತಪ್ಪು ಮತ್ತು ಆತುರದ ಆರಂಭವಾದ ಅವರ ಪಯಣ ಜವಾಬ್ದಾರಿ ಮತ್ತು ನೈಜ ಪ್ರೀತಿಯಿಂದ ಗೆದ್ದು ನಿಜವಾದ ಮೊದಲ ರಾತ್ರಿಯ ಸುಂದರ ಬಂಧವಾಗಿ ಕೊನೆಗೊಳ್ಳುತ್ತೆ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.